ನಮಸ್ಕಾರ ಸ್ನೇಹಿತರೆ, ಫ್ರೇಮ್ ಮಾಸ್ಟರ್ ಕನ್ನಡಗೆ ಸ್ವಾಗತ. ನಾನು ನಿಮ್ ದರ್ಶನ್. ಇವತ್ತಿನ ವಿಡಿಯೋದಲ್ಲಿ 5 ಟೆಕ್ಸ್ಟ್ ಅನಿಮೇಷನ್ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿತಾ ಹೋಗೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಸೆಟ್ಟಿಂಗ್ ಗೆ ಹೋಗ್ಬಿಟ್ಟು ಮಾಸ್ಟರ್ ಸೆಟ್ಟಿಂಗ್ ಅಲ್ಲಿ ಟೈಮ್ ರೆಸಲ್ಯೂಷನ್ ಅಲ್ಲಿ 920x180 ಇದೆ. ಇದಾಗೆ ಇರಲಿ. ಈಗ ಟೈಮ್ ಲೈನ್ ಫ್ರೇಮ್ ರೇಟ್ 60 ಫ್ರೇಮ್ ಪರ್ ಸೆಕೆಂಡ್ ಮಾಡ್ಕೊಳ್ಳೋಣ. ಸ್ಮೂತ್ ಅನಿಮೇಷನ್ ಗೆ ಫ್ರೇಮ್ ರೇಟ್ 60 ಇರಲಿ. ಸೇವ್ ಮಾಡೋಣ. ಈಗ ಇಲ್ಲಿ ಒಂದು ಫ್ಯೂಷನ್ ಕಾಂಪೋಸಿಷನ್ ಅಂತ ಒಂದು ಟೈಮ್ ಲೈನ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಡ್ಯೂರೇಷನ್ 3 ಸೆಕೆಂಡ್ ಕೊಡ್ಕೊಳ್ಳೋಣ. ಆಮೇಲೆ ಫ್ರೇಮ್ ರೇಟ್ 60 ಪರ್ ಸೆಕೆಂಡ್ ಅಲ್ಲಿ ಇದೆ. 60 ಫ್ರೇಮ್ ಪರ್ ಸೆಕೆಂಡ್ ಅಲ್ಲಿ ಇದೆ. ಫ್ಯೂಷನ್ ಕಾಂಪೋಸಿಷನ್ ಟೈಮ್ ಲೈನ್ ತಗೊಂಡು ಈಗ ನಮಗೆ ಫ್ಯೂಷನ್ ಕಾಂಪೋಸಿಷನ್ ಟೈಮ್ ಲೈನ್ ಅಲ್ಲಿ ಇದೆ. ಈಗ ಡೈರೆಕ್ಟ್ ಆಗಿ ಫ್ಯೂಷನ್ ಪೇಜ್ ಗೆ ಹೋಗ್ಬಿಡೋಣ. ಫ್ಯೂಷನ್ ಪೇಜ್ ಗೆ ಹೋಗ್ಬಿಟ್ಟು ಫಸ್ಟ್ ಟೆಕ್ಸ್ಟ್ ನೋಡು, ಆಮೇಲೆ ಬ್ಯಾಕ್ ಗ್ರೌಂಡ್ ನೋಡು. ಈಗ ಟೆಕ್ಸ್ಟ್ ನೋಡ್ ನ ಬ್ಯಾಕ್ ಗ್ರೌಂಡ್ ನೋಡಿಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಮರ್ಜ್ ನೋಡ್ ಕ್ರಿಯೇಟ್ ಆಗುತ್ತೆ. ಈಗ ಮರ್ಜ್ ನೋಡ್ ನ ಸಿಂಗಲ್ ವ್ಯೂವರಿಗೆ ಹಾಕೋಣ. ಈಗ ನಾವು ಟೆಕ್ಸ್ಟ್ ಅಲ್ಲಿ ಏನ್ ಬೇಕಾದ್ರೂ ಟೈಪ್ ಮಾಡ್ಕೋಬಹುದು. ನಾನು ಫಾರ್ ಎಕ್ಸಾಂಪಲ್ ಡಾವೆನ್ಸಿ ಅಂತ ಟೈಪ್ ಮಾಡ್ತೀನಿ. ಡಾವೆನ್ಸಿ ಅಂತ ಟೈಪ್ ಮಾಡಿದೆ. ನೀವು ಇಲ್ಲಿ ಫಾಂಟ್ ಸ್ಟೈಲಿಗೆ ಬಂದು ಯಾವ್ದು ಬೇಕಾದ್ರೂ ಫಾಂಟ್ ನ ನೀವು ಹಿಡ್ಕೋಬಹುದು. ನಾನು ಇಲ್ಲಿ ಗೌತಮ್ ಫಾಂಟ್ ನ ಹಿಡ್ಕೊಂಡಿದ್ದೀನಿ. ಹಂಗೆ ಸ್ವಲ್ಪ ಸೈಜ್ ನ ಜಾಸ್ತಿ ಮಾಡ್ಕೊಳ್ಳಿ, ಸಾಕು. ಈಗ ಫಸ್ಟ್ ಟೆಕ್ಸ್ಟ್ ಆಯ್ತಲ್ಲ, ಈಗ ಒಂದು ಟ್ರಾನ್ಸ್ಫಾರ್ಮ್ ನೋಡ್ ನ ಕನೆಕ್ಟ್ ಮಾಡ್ಕೋಬೇಕು. ಶಿಫ್ಟ್ ಹಿಡ್ಕೊಂಡು ಶಿಫ್ಟ್ ಡ್ರ್ಯಾಗ್ ಮಾಡಿ ಶಿಫ್ಟ್ ಪ್ರೆಸ್ ಮಾಡ್ಕೊಂಡು ಟ್ರಾನ್ಸ್ಫಾರ್ಮ್ ನೋಡ್ ನ ಕನೆಕ್ಟ್ ಮಾಡ್ಕೋಬೇಕು. ಈಗ ಫ್ರೇಮ್ ನಂಬರ್, ಈಗ ಒಂದು ಕೀ ಫ್ರೇಮ್, ಈಗ ಟ್ರಾನ್ಸ್ಫಾರ್ಮ್ ನೋಡ್ ಕ್ರಿಯೇಟ್ ಆಯ್ತಲ್ಲ, ಈಗ ಕೀ ಫ್ರೇಮ್ ಗೆ ಬರೋಣ. ಇಲ್ಲಿ ಸೈಜ್ ಇದೆಯಲ್ಲ, ಸೈಜ್ ಚೇಂಜ್ ಮಾಡ್ಕೋಬೇಕು. ಈಗ 30 ಫ್ರೇಮ್ ಪರ್ ಸೆಕೆಂಡ್ ಅಲ್ಲಿ, ಅಂದ್ರೆ ನಾವು 60 ಫ್ರೇಮ್ ಪರ್ ಅಲ್ಲ ಇಟ್ಕೊಂಡಿರೋದು, 30 ಫ್ರೇಮ್ ಪರ್ ಸೆಕೆಂಡ್ ಅಲ್ಲಿ ಅಂದ್ರೆ ಆಫ್, 60 ಅಲ್ಲಿ ಆಫ್, 30 ಫ್ರೇಮ್ ಪರ್ ಸೆಕೆಂಡ್ ಅಲ್ಲಿ ಈಗ ಒಂದು ಕೀ ಫ್ರೇಮ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಡಿಫಾಲ್ಟ್ ವ್ಯಾಲ್ಯೂ 0.8 ಇಟ್ಕೊಳ್ಳೋಣ. ಇಲ್ಲಿ ನಾವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟ್ರೋಲ್ G ಹೊಡೆದ್ರೆ ನಮಗೆ ಗ್ರೇಡ್ ಆನ್ ಆಗುತ್ತೆ. ಈಗ ಹಂಗೆ 45 ಫ್ರೇಮ್ ಬಂದ್ಬಿಟ್ಟು 75 ಅಲ್ಲಿ ನಾರ್ಮಲ್ ಡಿಫಾಲ್ಟ್ ವ್ಯಾಲ್ಯೂಗೆ ಇಟ್ಕೊಳ್ಳೋಣ. ಹಾಗೆ ಮತ್ತೆ 30 ಫ್ರೇಮ್ ಪರ್ ಸೆಕೆಂಡ್ ಮುಂದಕ್ಕೆ ಹೋಗ್ಬಿಟ್ಟು ಡಿಫಾಲ್ಟ್ ವ್ಯಾಲ್ಯೂ ಏನಿದೆ ಇಲ್ಲಿ ಮತ್ತೆ ಒಂದು ಕೀ ಫ್ರೇಮ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಲಾಕ್ ಆಗುತ್ತೆ. ಮತ್ತೆ ಡ್ರ್ಯಾಗ್ ಮಾಡಿ 150 ಫ್ರೇಮ್ ಪರ್ ಸೆಕೆಂಡಿಗೆ 0.8 ಕೀ ಫ್ರೇಮ್ ನ ರೆಡಿ ಮಾಡ್ಕೋಬೇಕು. ಅವಾಗ ನಮಗೆ ಒಂದು ಸ್ಮೂತ್ ಅನಿಮೇಷನ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಸ್ಮೂತ್ ಅನಿಮೇಷನ್ ಕ್ರಿಯೇಟ್ ಆಯ್ತು. ಈಗ ಇದು ಲೀನಿಯರ್ ಅಲ್ಲಿ ಐತೆ, ನಾವು ಸ್ಮೂತ್ ಮಾಡ್ಕೊಳ್ಳೋಣ. ಈಗ ಟ್ರಾನ್ಸ್ಫಾರ್ಮ್ ಗೆ ಹೋಗ್ಬಿಟ್ಟು ಇಲ್ಲಿ ಫಿಟ್ ಬಟನ್ ಕೊಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಎಸ್ ಹೊಡೀರಿ, ಸ್ಮೂತ್ ಆಗುತ್ತೆ. ಅವಾಗ ಜಸ್ಟ್ ಡ್ರ್ಯಾಗ್ ಮಾಡಿ ಓಕೆ, ಸ್ಮೂತ್ ಆಯ್ತು. ಈಗ ಸ್ಪ್ಲೈನ್ ನ ಆಫ್ ಮಾಡಿ. ಈಗ ನೋಡ್ರಿ ಅನಿಮೇಷನ್ ಯಾವ ರೀತಿ ಬಂದಿರುತ್ತೆ ಅಂತ. ಓಕೆ, ಈ ತರ ಸ್ಮೂತ್ ಆಗಿ ಅನಿಮೇಷನ್ ಕ್ರಿಯೇಟ್ ಆಯ್ತು. ಈಗ ನಾವು ಎಡಿಟ್ ಪೇಜಿಗೆ ಹೋಗ್ಬಿಟ್ಟು ಕಂಟ್ರೋಲ್ C ಕಾಪಿ ಮಾಡ್ಕೊಂಡು ಕಂಟ್ರೋಲ್ V 4 ಟೈಮ್ಸ್ ಮಾಡೋಣ. ಯಾಕೆಂದ್ರೆ ಈಗ 5 ಟೆಕ್ಸ್ಟ್ ಅನಿಮೇಷನ್ ಎಲ್ಲ ಕ್ರಿಯೇಟ್ ಮಾಡ್ತಿರೋದು, 4 ಟೈಮ್ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಈಗ ಟ್ರಾನ್ಸ್ಫಾರ್ಮ್ ಗೆ ಹೋಗ್ಬಿಟ್ಟು ಬೇಕಿದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಏನಿದೆಯಲ್ಲ, ಇಲ್ಲಿ ಮೋಷನ್ ಬ್ಲರ್, ಇದು ಅವಶ್ಯಕತೆ ಇದ್ರೆ ಆನ್ ಮಾಡ್ಕೊಳ್ಳಿ. ಇದೇನಷ್ಟು ನಿಮಗೆ ನೀಡ್ ಇದ್ರೆ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ಶಟರ್ ಸ್ಪೀಡ್ ಜಾಸ್ತಿ ಇಟ್ಕೊಂಡು, ಏನೋ ಅಂತ ಡಿಫ್ರೆನ್ಸ್ ಆಗಲ್ಲ. ಶಟರ್ ಸ್ಪೀಡ್ ಜಾಸ್ತಿ ಇಟ್ಕೊಂಡು ಏನೋ ಅಂತ ಡಿಫ್ರೆನ್ಸ್ ಆಗಲ್ಲ. ಈಗ ಟೆಕ್ಸ್ಟ್ ಅನಿಮೇಷನ್ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಎಡಿಟ್ ಪೇಜಿಗೆ ಹೋಗ್ಬಿಟ್ಟು ಇಲ್ಲಿಂದ ಅನಿಮೇಷನ್ ಕ್ರಿಯೇಟ್ ಮಾಡ್ಕೋಬೇಕು. ಅನಿಮೇಷನ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಫ್ಯೂಷನ್ ಗೆ ಹೋಗ್ಬಿಟ್ಟು ಈಗ ನಮಗೆ ಈಗ ಟೆಕ್ಸ್ಟ್ ಅನಿಮೇಷನ್ ಅಲ್ಲ, ಹೋಗಿ ಫಾಲೋವರ್ಸ್ ಮಾಡಿಫೈಯರ್ ಕ್ಲಿಕ್ ಮಾಡಿ ಮಾಡಿಫೈಯರ್ ಗೆ ಹೋಗ್ಬಿಟ್ಟು ಇಲ್ಲಿ ಶೇಡಿಂಗ್ಸ್ ಏನಿದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಅನಿಮೇಟ್ ಮಾಡೋಣ. ಫಸ್ಟ್ ಒಪಾಸಿಟಿ ಅನಿಮೇಷನ್ ಮಾಡ್ಕೊಳ್ಳೋಣ. 15 ಫ್ರೇಮ್ ಪರ್ ಸೆಕೆಂಡ್ ಗೆ ಹೋಗ್ಬಿಟ್ಟು ಇಲ್ಲಿ ಕೀ ಫ್ರೇಮ್ ನ ಆನ್ ಮಾಡ್ಕೊಂಡು ಅಟ್ ಲಾಸ್ಟ್ 0, ಒಪಾಸಿಟಿ ಫುಲ್ ಡೌನ್ ಮಾಡೋಣ. ಈ ರೀತಿ ಒಂದು ಅನಿಮೇಷನ್ ಕ್ರಿಯೇಟ್ ಆಯ್ತು. ಪೊಸಿಷನ್ ಗೆ ಹೋಗ್ಬಿಟ್ಟು ಇಲ್ಲಿ ಆಫ್ ಸೆಟ್ ಏನಿದೆಯಲ್ಲ, ಆಫ್ ಸೆಟ್ ನ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಮಾಡಿಫೈ ವಿತ್ XY ಪಾತ್, ಇಲ್ಲಿ ಫಾಲೋವರ್ ಮಾಡಿಫೈಯರ್ ಇನ್ನೊಂದು XY ಪಾತ್ ಇದೆ. XY ಪಾತ್ ನ ಅನ್ಚೆಕ್ ಮಾಡ್ಕೊಂಡ್ವಿ. ಈಗ ಕೀ ಫ್ರೇಮ್ Y ಪಾತ್ ಅಲ್ಲಿ ಕೀ ಫ್ರೇಮ್ ಕೊಟ್ಬಿಟ್ಟು ಅಟ್ ಲಾಸ್ಟ್ ಎಂಡ್ ಅಲ್ಲಿ ನೆಗೆಟಿವ್ 1.5 ಸೆಟ್ ಮಾಡಿದ್ರೆ ನಮಗೆ ಸ್ಮೂತ್ ಅನಿಮೇಷನ್ ಕ್ರಿಯೇಟ್ ಆಗುತ್ತೆ. ಇದು ಲೀನಿಯರ್ ಅಲ್ಲಿ ಇದೆ. ಫಾಲೋವರ್ಸ್ ಗೆ ಹೋಗ್ಬಿಟ್ಟು ಟೈಮಿಂಗ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಡಿಲೇ ಬಟನ್ ನ ಇದೆಯಲ್ಲ, ಇಲ್ಲಿ 3 ಫ್ರೇಮ್ಸ್ ಇಡೋಣ. 3 ಫ್ರೇಮ್ಸ್ ಇಟ್ಟಾಗ ಈ ರೀತಿ ನಮಗೆ ಸ್ಮೂತ್ ಅನಿಮೇಷನ್ ರೆಡಿ ಆಗುತ್ತೆ. ಇದು ಲೀನಿಯರ್ ಅಲ್ಲಿ ಇದೆ. ಈಗ ಸ್ಮೂತ್ ಮಾಡ್ಕೊಳ್ಳೋಣ. ಸ್ಪ್ಲೈನ್ ವಿಂಡೋಗೆ ಹೋಗ್ಬಿಟ್ಟು ಇಲ್ಲಿ Y ಅನ್ಚೆಕ್ ಮಾಡ್ಕೊಳ್ರಿ, ಒಪಾಸಿಟಿ ಇರಲಿ, ಒಪಾಸಿಟಿನ ಸ್ಮೂತ್ ಮಾಡೋಣ. ಟ್ರಾನ್ಸ್ಫಾರ್ಮ್ ಅನ್ಚೆಕ್, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಸ್ ಹೊಡೀರಿ. ಜಸ್ಟ್ ಈ ರೀತಿ ಡ್ರ್ಯಾಗ್ ಮಾಡಿ. ಓಕೆ,
ಈಗ ಆಫ್ಸೆಟ್ ಎಕ್ಸ್ ವೈ ಪಾತಿಗೆ ಬಂದ್ಬಿಟ್ಟು ಫುಲ್ ಸ್ಪ್ಲಿಟ್ ಸ್ಕ್ರೀನ್ ಮಾಡಿಬಿಟ್ಟು ಒಪಾಸಿಟಿ ಅನ್ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಫುಲ್ ಸೆಲೆಕ್ಟ್ ಮಾಡಿಕೊಂಡು ಎಸ್ ಹೊಡೀರಿ, ಎಸ್ ಪ್ರೆಸ್ ಮಾಡಿ. ಓಕೆ, ಡವೆಂಚಿ ಇದು ಒಂದು ಟೆಕ್ಸ್ಟ್ ಅನಿಮೇಷನ್ ಆಯಿತು. ಓಕೆ, ಈಗ ಎಡಿಟ್ ಪೇಜಿಗೆ ಹೋಗೋಣ. ಎಡಿಟ್ ಪೇಜಿಗೆ ಹೋಗಿ ಓಕೆ, ಈ ರೀತಿ ಅನಿಮೇಷನ್ ಕಾಣಿಸುತ್ತೆ. ಓಕೆ, ಈಗ ಸೆಕೆಂಡ್ ಒಂದು ಸೇಮ್ ಸಿಮಿಲರ್ ಇರುತ್ತೆ, ಇದನ್ನು ಜಸ್ಟ್ ಡಿಲೀಟ್ ಮಾಡ್ಕೊಳ್ರಿ. ಡಿಲೀಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಕಂಟ್ರೋಲ್ ಸಿ ಅಂಡ್ ಕಂಟ್ರೋಲ್ ವಿ, ಸೇಮ್ ಸಿಮಿಲರ್ ಇರುತ್ತೆ, ಅದೇ ರೀತಿ ಮಾಡೋಣ. ಓಕೆ, ಡೈರೆಕ್ಟಾಗಿ ಈಗ ಫ್ಯೂಷನ್ ಪೇಜಿಗೆ ಹೋಗೋಣ. ಫ್ಯೂಷನ್ ಪೇಜಿಗೆ ಹೋಗ್ಬಿಟ್ಟು ಈಗ ಟ್ರಾನ್ಸ್ಫಾರ್ಮಿಗೆ ಹೋಗಿ ಟೆಕ್ಸ್ಟ್ ಅನಿಮೇಷನ್ಗೆ ಹೋಗಿ ಮಾಡಿಫೈಯರ್, ಇಲ್ಲಿ ಒಪಾಸಿಟಿ ಮತ್ತೆ ಪೊಸಿಷನ್ ಆಲ್ರೆಡಿ ಅನಿಮೇಟ್ ಆಗಿದೆ. ಈಗ ಇನ್ನೊಂದು ಆ್ಯಡ್ ಮಾಡೋಣ. ಟ್ರಾನ್ಸ್ಫಾರ್ಮಿಗೆ ಹೋಗ್ಬಿಟ್ಟು ಫ್ರೇಮ್ ನಂಬರ್ 15 ಕೀ ಫ್ರೇಮ್ ಕೊಟ್ಬಿಟ್ಟು ಡಿಫಾಲ್ಟ್ ವ್ಯಾಲ್ಯೂ 0.95, ಹಾಗೆ 0 ಫ್ರೇಮಿಗೆ ಬಂದ್ಬಿಟ್ಟು 0.5. ಓಕೆ, ಈ ರೀತಿ ಒಂದು ಅನಿಮೇಷನ್ ಕ್ರಿಯೇಟ್ ಆಗಿದೆ. ಇದು ಲೀನಿಯರ್ ಇದೆ. ಈಗ ನಾವು ಸ್ಮೂತ್ ಮಾಡೋಣ. ಈಗ ಸ್ಪ್ಲೈನ್ ವಿಂಡೋಸ್ಗೆ ಹೋಗಿ ಈಗ ಜಸ್ಟ್ ಕ್ಯಾರೆಕ್ಟರ್ ಸ್ಪೇಸಿಂಗ್ ಇದೆಯಲ್ಲ, ಫುಲ್ ಸೆಲೆಕ್ಟ್ ಮಾಡಿ, ಎಸ್ ಹೊಡೆದ್ರೆ ಸಾಫ್ಟ್ ಆಗುತ್ತೆ. ಜಸ್ಟ್ ಡ್ರ್ಯಾಗ್ ಮಾಡಿ. ಓಕೆ, ಈ ರೀತಿ ಟೆಕ್ಸ್ಟ್ ಅನಿಮೇಷನ್ ಕ್ರಿಯೇಟ್ ಆಯಿತು. ಓಕೆ, ನೆಕ್ಸ್ಟ್ ಈ ಥರ ಟೆಕ್ಸ್ಟ್ ಅನಿಮೇಷನ್ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಈಗ ಫ್ಯೂಷನಲ್ಲಿ ಡೈರೆಕ್ಟ್ ಫ್ಯೂಷನ್ ಪೇಜಿಗೆ ಹೋಗೋಣ. ಫ್ಯೂಷನಲ್ಲಿ ಟೆಕ್ಸ್ಟಿಗೆ ಹೋಗ್ಬಿಟ್ಟು ಇಲ್ಲಿ ಫಾಲೋವರ್ ಮಾಡಿಫೈಯರಿಗೆ ಹೋಗಿ ಫಸ್ಟ್ ಶೇಡಿಂಗಿಗೆ ಹೋಗ್ಬಿಟ್ಟು ಒಪಾಸಿಟಿ ಅನಿಮೇಷನ್ ಮಾಡ್ಕೊಳೋಣ. ಕೀ ಫ್ರೇಮ್ 15ಗೆ ಹೋಗಿ ಜಸ್ಟ್ ಕೀ ಫ್ರೇಮ್ನ ಆ್ಯಡ್ ಮಾಡಿ 0 ಕೀ ಫ್ರೇಮಿಗೆ ಹೋಗಿ ಒಪಾಸಿಟಿ ಫುಲ್ 0 ಮಾಡಿ. ಓಕೆ, ಇಲ್ಲಿ ಪೊಸಿಷನ್ ಅಂಡ್ ರೊಟೇಷನ್ ಇದೆಯಲ್ಲ, ರೊಟೇಷನ್ಗೆ ಬಂದ್ಬಿಟ್ಟು ಇಲ್ಲಿ XYZ ಅಂತ ರೊಟೇಷನ್ ಇದೆ. 3 ವೀಲ್ಸ್ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲಿ ಎಕ್ಸ್ನ ಅನಿಮೇಟ್ ಮಾಡೋಣ. ಇಲ್ಲಿ ಎಕ್ಸ್ಗೆ ಕೀ ಫ್ರೇಮ್ ಹಾಕೊಂಡು ಫ್ರೇಮ್ ನಂಬರ್ 15ನಲ್ಲಿ 0ಗೆ ಹೋಗ್ಬಿಟ್ಟು ಎಕ್ಸ್ 90 ಡಿಗ್ರಿ ಇಡೋಣ. ಓಕೆ, ನಿಮಗೆ ಈ ರೀತಿ ಅನಿಮೇಷನ್ ಸಿಗುತ್ತೆ. ಆಮೇಲೆ ಇಲ್ಲಿ ಟೈಮಿಂಗ್ ಇದೆಯಲ್ಲ, ಟೈಮಿಗೆ ಹೋಗ್ಬಿಟ್ಟು 5 ಫ್ರೇಮಿಗೆ ಸೆಟ್ ಮಾಡಿ. ಓಕೆ, ಓಕೆ, ಓಕೆ. ನೆಕ್ಸ್ಟ್ ಈಗ ಫೋರ್ತ್ ಟೆಕ್ಸ್ಟ್ ಅನಿಮೇಷನ್ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. CST ನ ಪ್ಲೇಸ್ ಮಾಡ್ಕೊಳ್ರಿ. ಡೈರೆಕ್ಟ್ ಫ್ಯೂಷನ್ ಪೇಜಿಗೆ ಹೋಗ್ಬಿಟ್ಟು ಟೆಕ್ಸ್ಟ್ನ ಅನಿಮೇಷನ್ ಮಾಡ್ಬೇಕಲ್ಲ, ಫಾಲೋವರ್ ಮಾಡಿಫೈಯರ್. ಓಕೆ, ಶೇಡಿಂಗಲ್ಲಿ ಹೋಗ್ಬಿಟ್ಟು ಈಗ ಒಪಾಸಿಟಿ ಇದೆಯಲ್ಲ, ಒಪಾಸಿಟಿನ ಅನಿಮೇಟ್ ಮಾಡೋಣ. ಕೀ ಫ್ರೇಮ್ದ ಒಪಾಸಿಟಿ ಆ್ಯಂಡ್ ಗೋ ಟು 0 ಫ್ರೇಮ್ ಆ್ಯಂಡ್ ಆಲ್ ದ ವೇ 0. ಓಕೆ, ಈಗ ನೆಕ್ಸ್ಟ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಟೆಕ್ಸ್ಟಿಗೆ ಹೋಗ್ಬಿಟ್ಟು ಸೈಜ್ ಅನಿಮೇಟ್ ಮಾಡಬೇಕು. ಓಕೆ, ಡಿಫಾಲ್ಟ್ ವ್ಯಾಲ್ಯೂ 0.15 ಕೊಡೋಣ. ಓಕೆ, ಕೀ ಫ್ರೇಮ್ 15 ಫ್ರೇಮಿಗೆ ಹೋಗಿ ಲಾಕ್ ದ ಕೀ ಫ್ರೇಮ್ ಆಲ್ ದ ವೇ 0. ಓಕೆ, ನೋಡಕ್ಕೆ ಸಿಂಪಲ್ ಆಗಿದೆ. ಟೈಮಿಂಗಿಗೆ ಹೋಗ್ಬಿಟ್ಟು ಜಸ್ಟ್ 5 ಫ್ರೇಮಿಗೆ ಮಾಡಿ. ಓಕೆ, ಇದು ಲೀನಿಯರಲ್ಲಿದೆ. ನಾವೀಗ ಸ್ಮೂತಾಗಿ ಮಾಡೋಣ. ಒಪಾಸಿಟಿ ಸೈಜ್ ಅನ್ಚೆಕ್ ಮಾಡಿಕೊಂಡು ಒಪಾಸಿಟಿ ಅನಿಮೇಷನ್ ಮಾಡ್ಕೊಳ್ಳೋಣ. ವಿಡ್ತ್ ದ ಸ್ಕ್ರೀನ್, ಸೆಲೆಕ್ಟ್ ಆಲ್, ಎಸ್. ಓಕೆ, ಒಪಾಸಿಟಿನ ಅನ್ಚೆಕ್ ಮಾಡ್ಕೊಳ್ಳಿ. ಸೈಜಿಗೆ ಫಿಟ್, ಸೆಲೆಕ್ಟ್ ಆಲ್, ಕ್ಲಿಕ್ ಎಸ್, ಜಸ್ಟ್ ಡ್ರ್ಯಾಗ್ ಮಾಡಿ. ಓಕೆ, ಓಕೆ, ಓಕೆ. ಈಗ ಫಿಫ್ತ್ ಟೆಕ್ಸ್ಟ್ ಅನಿಮೇಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. CTS ನ ಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಡೈರೆಕ್ಟ್ ಫ್ಯೂಷನ್ ಪೇಜಿಗೆ ಹೋಗ್ಬಿಟ್ಟು ಟೆಕ್ಸ್ಟ್ ರೈಟ್ ಕ್ಲಿಕ್, ಫಾಲೋವರ್ ಮಾಡಿಫೈಯರ್ಗೆ ಹೋಗ್ಬಿಟ್ಟು ಶೇಡಿಂಗಲ್ಲಿ ಒಪಾಸಿಟಿ ಅನಿಮೇಟ್ ಮಾಡೋಣ. ಗೋ ಟು ಫ್ರೇಮ್ ನಂಬರ್ 15, ಆ್ಯಡ್ ದ ಕೀ ಫ್ರೇಮ್ 0 ಆಲ್ ದ ವೇ ಡೌನ್. ಓಕೆ, ಒಪಾಸಿಟಿ ಮಾಡಿದ್ದೀವಿ.
ಹಾಗೆ ಒಪಾಸಿಟಿ ಜೊತೆಗೆ ರೊಟೇಷನ್ ಮಾಡೋಣ. ಆಗಲೇ ಎಕ್ಸ್ ರೊಟೇಷನ್ ಮಾಡಿದ್ದೀವಿ, ಈಗ ವೈ ರೊಟೇಷನ್ ಮಾಡೋಣ. ಈಗ ವೈ ರೊಟೇಷನ್ಗೆ ಕೀ ಫ್ರೇಮ್ ಹಾಕೊಂಡು ಆಲ್ ದ ವೇ 180 ಡಿಗ್ರಿ ಮಾಡೋಣ. 180. ಓಕೆ. ಓಕೆ, ಹಂಗೆ ಇನ್ನೊಂದು ಆ್ಯನಿಮೇಷನ್ನ ಕ್ರಿಯೇಟ್ ಮಾಡೋಣ. ಟ್ರಾನ್ಸ್ಫಾರ್ಮಿಗೆ ಹೋಗಿ ಸೈಜ್ ಆ್ಯನಿಮೇಷನ್ ಮಾಡ್ಕೊಳೋಣ. 0.95. lock the keyframe and 0.5. ಓಕೆ. ಈಗ ನೆಕ್ಸ್ಟ್ ಟೈಮಿಂಗಿಗೆ ಹೋಗ್ಬಿಟ್ಟು 3 ಫ್ರೇಮಿಗೆ ಸೆಟ್ ಮಾಡಿ. ಓಕೆ, ಟೈಮಿಂಗಲ್ಲಿ ಇಲ್ಲಿ ಡಿಲೇ ಟೈಪ್ ಅಂತ ಇದೆಯಲ್ಲ, ಕಂಪ್ಲೀಟ್ಲಿ ರ್ಯಾಂಡಮ್ ಅಥವಾ ರೈಟ್ ಟು ಲೆಫ್ಟ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೊಡ್ಕೊಳ್ರಿ, ಯಾವ್ದು ಬೇಕೋ ಅದನ್ನು ಹಾಕೊಳ್ಳಿ. ಜಸ್ಟ್ ಆನಿಮೇಟ್ಸ್. ಓಕೆ, ಇದು ಲೀನಿಯರ್ ಅಲ್ಲಿದೆ. ಸ್ಮೂತ್ ಮಾಡೋಣ. ಈಗ ಒಂದೊಂದೇ ಒಪಾಸಿಟಿ ಅನ್ಚೆಕ್ ಮಾಡ್ಕೊಳ್ಳಿ, ಕ್ಯಾರೆಕ್ಟರ್ ಸ್ಪೇಸಿಂಗ್ ಅನ್ಚೆಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಲ್ ಅಂಡ್ ಎಸ್, ಜಸ್ಟ್ ಡ್ರ್ಯಾಗ್ ಮಾಡಿ. ಓಕೆ. ಕ್ಯಾರೆಕ್ಟರ್ ಸ್ಪೇಸಿಂಗ್ select all, click yes, just drag. Okay, ನೆಕ್ಸ್ಟ್ ನೋಡಿದ್ರಲ್ಲ 5 ಟೆಕ್ಸ್ಟ್ ಆನಿಮೇಷನ್ ಯಾವ ರೀತಿ ಮಾಡೋದು. ಹಾಗೆ ಈ ತರ ನೀವು ಬೇಕಿದ್ರೆ ಯಾವ್ದಾರ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ ಅಲ್ಲಿ ತೋರಿಸ್ತೀನಿ. ಡೈರೆಕ್ಟ್ ಫ್ಯೂಷನ್ ಪೇಜಿಗೆ ಹೋಗ್ಬಿಟ್ಟು ಬ್ಯಾಕ್ ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಇರೋದನ್ನ ಬೇಕಿದ್ರೆ ವೈಟ್ ಮಾಡ್ಕೊಳ್ಳಿ. ಮತ್ತೆ ಟೆಕ್ಸ್ಟ್ನ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಓಕೆ, ನೋಡಿದ್ರಲ್ಲ ಈ ಥರ. ಮತ್ತೆ ಇದರಲ್ಲಿ ನೆಕ್ಸ್ಟ್ ಫ್ಯೂಷನ್ ಪೇಜಿಗೆ ಹೋಗಿ ಬ್ಯಾಕ್ ಗ್ರೌಂಡ್ ಕಲರ್ ಬೇಕಿದ್ರೆ ಇಲ್ಲಿ ಸಾಲಿಡ್ ಕಲರ್ ಇದೆಯಲ್ಲ, ಬೇಕಿದ್ರೆ ನೀವು ಗ್ರೇಡಿಯಂಟು ಅಥವಾ 4 ಕಾರ್ನರು ಈ ಥರ ಯಾವುದಾದ್ರೂ ಕಲರ್ನ ಚೇಂಜ್ ಮಾಡ್ಕೋಬೋದು. ಓಕೆ, ಈ ಥರ ಕಲರ್ ಚೇಂಜ್ ಮಾಡ್ಕೋಬೋದು ನೀವು. ಆಮೇಲೆ ಜಸ್ಟ್ ಶಿಫ್ಟ್ ಪ್ಲಸ್ ಸ್ಪೇಸ್ ಬಾರು ಕಲರ್ ಕರೆಕ್ಟರು ಆ್ಯಡ್ ಮಾಡಿಕೊಂಡು ಜಸ್ಟ್ ನೀವು ಬೇಕಿದ್ರೆ ಸ್ಯಾಚುರೇಷನ್ನು, ಕಾಂಟ್ರಾಸ್ಟು, ಓಕೆ, ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಹಾಗೆ ನೆಕ್ಸ್ಟು ನೀವು ಬೇಕಿದ್ರೆ ಫೋಟೋಸ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ನಾನೊಂದು ಜಸ್ಟ್ ಒಂದು ಡೆಮೋ ಫೋಟೋ ಇದೆ, ಜಸ್ಟ್ ಆ್ಯಡ್ ಮಾಡ್ಬೋದು. ಥರ ಒಂದು ಬ್ಯಾಕ್ಗ್ರೌಂಡ್ ನೋಟ್ ತಗೊಳ್ಳಿ, ಜಸ್ಟ್ ಕನೆಕ್ಟ್ ಬ್ಯಾಕ್ಗ್ರೌಂಡ್ ನೋಡಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ. ಮರ್ಜ್ ನೋಡ್ ಕ್ರಿಯೇಟ್ ಆಗುತ್ತೆ. ಡೈರೆಕ್ಟ್ ಈ ಬ್ಯಾಕ್ಗ್ರೌಂಡ್ ನೋಡನ್ನ ಡಿಲೀಟ್ ಮಾಡಿ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ ಇದಕ್ಕೆ. ಓಕೆ, ಈಗ ಟ್ರಾನ್ಸ್ಫಾರ್ಮ್ ನೋಡೊಂದು ಆ್ಯಡ್ ಮಾಡಿಕೊಂಡು ನಿಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ಸೈಜ್ ಅಂಡ್ ಮರ್ಜ್ ನೋಡಲ್ಲಿ ಬೇಕಿದ್ರೆ ಬ್ಲೆಂಡಲ್ಲಿ ಸ್ವಲ್ಪ ಈ ಥರ ಲೈಟಾಗಿ ಝೂಮ್ ಮಾಡಿಕೊಂಡ್ರೆ ಜಸ್ಟ್ ಓಕೆ, ಈ ರೀತಿ ಟೆಕ್ಸ್ಟ್ ಆನಿಮೇಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ನೋಡಿದ್ರಲ್ಲ, ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ.